ನಮಸ್ಕಾರ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ಗೆ ಯಾವ ರೀತಿ KSRTC BS3 ಅಶೋಕ್ ಲೇಲ್ಯಾಂಡ್ ಫ್ರಂಟ್ ಡೋರ್ ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಮತ್ತು ಆ ಒಂದು ಲಿವರಿ ಆ ಒಂದು ಬಸ್ಗೆ ಯಾವ ರೀತಿ ನಮ್ಮ ಒಂದು ಬಸ್ನ KSRTC ಲಿವರಿನ ಅಂದರೆ ಪೇಂಟ್ನ ಅಪ್ಲೈ ಮಾಡೋದು ಅಂತ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದನೂ ಗೇಮ್ಗೆ ಆ್ಯಡ್ ಮಾಡೋವರೆಗೂ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ವೀಡಿಯೋನ ಪೂರ್ತಿ ನೋಡಿ. ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಅರ್ಥ ಆಗಿಲ್ಲ ಅಂದರೆ 2 ಸಲ ನೋಡಿ ಗೆಳೆಯರೆ. ನೀವು ವೀಡಿಯೋನ 2 ಸಲ ನೋಡಿದ್ರೆ ಡೆಫಿನೆಟ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನೀವು ವೀಡಿಯೋನ 2 ಸಲ ನೋಡಿ ಅಂತ ಹೇಳ್ತಾ ಇನ್ನು ಬನ್ನಿ ನಮ್ಮ ಒಂದು ವೀಡಿಯೋನ ಶುರು ಮಾಡೋಣ ಗೆಳೆಯರೆ. ಇನ್ನು ನಮ್ಮ ಒಂದು ಬಸ್ನ ಫ್ರಂಟ್ ಲುಕ್ಕಲ್ಲಿ ನೀವು ನೋಡೋದಾದರೆ ಕಾರಾರ ಸಾನಿ ಅಂತ ಹಾಕಿ ಅದ್ರ ಕೆಳಗಡೆ ಕೆಂಪು ಮತ್ತು ಹಳದಿ ಕಲರ್ ಪಟ್ಟಿ, ಆಮೇಲೆ 3 ನಾಮನ ಹಾಕಿ ಆ ಕಡೆ ಈ ಕಡೆ 2 ದೀಪಾವಳಿ ಕಂಬಗಳನ್ನು ಹಾಕಿದ್ದಾರೆ ನೋಡ್ತಿರ್ಬೋದು. ದೀಪಾವಳಿ ಕಂಬಗಳನ್ನ ಹಾಕಿ ಈ ಕಡೆ ಶ್ರೀ ಬೀರೇಶ್ವರ ಕೃಪೆ ಅಂತಲೂ ಆ್ಯಡ್ ಮಾಡಿದ್ದಾರೆ ನೋಡ್ತಿರ್ಬೋದು. ಆಮೇಲೆ ಈ ಕಡೆ ರೂಟ್ ಬೋರ್ಡ್ ನೋಡೋದಾದರೆ ಗುಂಡ್ಲುಪೇಟೆ, ಕೊಳ್ಳೇಗಾಲ, ಮಹದೇಶ್ವರ ಬೆಟ್ಟ ನಾನ್ ಸ್ಟಾಪ್ ಅಂತಲೂ ಹಾಕಿ ಆ ಕಡೆ ಈ ಕಡೆ 2 ಕಣ್ಣುಗಳು. ಆಮೇಲೆ ಡಿಪೋ ಬ್ಯಾಡ್ಜ್ ಅಂದರೆ ಚಾಮರಾಜನಗರ ವಿಭಾಗ ಗುಂಡ್ಲುಪೇಟೆ ಘಟಕ ಅಂತ ಡಿಪೋ ಬ್ಯಾಡ್ಜು. ಆಮೇಲೆ ಈ ಕಡೆ ನೋಡೋದಾದ್ರೆ ಶಿವಂದು ಒಂದು ಫೋಟೋನ ಹಾಕಿ ಈ ಕಡೆ K10F0288 ಅಂತಲೂ ಪ್ಲೇಟ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ಎಲ್ಲ ರೇಡಿಯಮ್ಸ್ ಎಲ್ಲನೂ ಹಾಕಿ ಆಮೇಲೆ ವಿಂಡೋಸ್ದು ಚಿತ್ರ ಎಲ್ಲನೂ ಆ್ಯಡ್ ಮಾಡಿದ್ದಾರೆ ನೋಡ್ತಿರ್ಬೋದು. ಈ ರೀತಿ ನಮ್ಮ ಒಂದು ಬಸ್ನ ಫ್ರಂಟ್ ಲುಕ್ ಇದೆ. ಇನ್ನು ನೀವು ಸೈಡ್ ಲುಕ್ಕಲ್ಲಿ ನೋಡೋದಾದರೆ ಈ ಕಡೆ ಸೈಡ್ ಲುಕ್ ನೀವು ನೋಡ್ತಿರ್ಬೋದು ಗೆಳೆಯರೆ. ಜಾಸ್ತಿ ಏನು ಮಾಡಿಫಿಕೇಷನ್ಸ್ ಇಲ್ಲ, ಮೀಡಿಯಮ್ಮಾಗಿ ಒಂಚೂರು ಮಾಡಿಫಿಕೇಷನ್ಸ್ ಇದೆ ನೋಡ್ತಿರ್ಬೋದು. ಕರ್ನಾಟಕ ಸಾರಿಗೆ ಆಮೇಲೆ ಕಾರಾರ ಸಾನಿ KSRTC ಸಿಂಬಲ್ಲು KSRTC ಅಂತಲೂ ಹಾಕಿ ಆಮೇಲೆ ಅನ್ನದಾತರದ್ದು ಒಂದು ಫೋಟೋ ಹಾಕಿದ್ದಾರೆ ರೈತರದ್ದು. ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಬೆನ್ಸ್ ಲೋಗೋ. ಆಮೇಲೆ ಮೇಲ್ಗಡೆ ನೋಡಿದ್ರೆ ಶಿವಂದು 3 ನಾಮನೂ ಆ್ಯಡ್ ಮಾಡಿದ್ದಾರೆ. ಈ ರೀತಿ ಸೈಡ್ ಲುಕ್ಕಲ್ಲಿ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ನೋಡ್ತಿರ್ಬೋದು. ಮಾತ್ರ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಲಿವರಿ. ಇನ್ನು ಸೈಡ್ ಲುಕ್ ನೋಡಿದ್ರಲ್ಲ, ಇನ್ನು ಬ್ಯಾಕ್ ಸೈಡ್ ನೋಡಿದ್ರೆ ಬ್ಯಾಕ್ ಸೈಡೂ ಅಷ್ಟೇ ಗೆಳೆಯರೆ ಇನ್ನೂ ರಿಯಲಿಸ್ಟಿಕ್ಕಾಗಿ ಇದೆ ನೋಡ್ತಿರ್ಬೋದು ನೀವು. ಇಲ್ಲಿ ಬ್ಯಾಕ್ ಸೈಡು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಮೇಲ್ಗಡೆ ಮಾದಪ್ಪಂದು ಒಂದು ಫೋಟೋನ ಹಾಕಿದ್ದಾರೆ ದೊಡ್ಡದಾಗಿ. ಆಮೇಲೆ ಆ ಕಡೆ ಈ ಕಡೆ 2 ದೀಪಾವಳಿ ಕಂಬಗಳನ್ನ ಹಾಕಿ ಇಲ್ಲಿ ಅನ್ನದಾತರದ ಫೋಟೋ ಹಾಕಿ ರೈತ ಅನ್ನ ಕೊಡುವ ದಾತ ಅಂತ ಕೆಳಗಡೆ ಒಂದು ಲೈನ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಡಿಪೋ ಬ್ಯಾಡ್ಜ್ ಚಾಮರಾಜನಗರ ವಿಭಾಗ ಗುಂಡ್ಲುಪೇಟೆ ಘಟಕ. ಆಮೇಲೆ K10F0288 ಅಂತಲೂ ಹಾಕಿ ನಿಲ್ಲಿಸಿ ಅಂತಲೂ ಇಲ್ಲಿ ಹಾಕಿ KSRTC ಕರ್ನಾಟಕ ಸಾರಿಗೆ ಅಂತಲೂ ಈ ರೀತಿ ಬ್ಯಾಕ್ ಸೈಡಲ್ಲಿ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಇನ್ನು ನೀವು ಈ ಕಡೆ ಸೈಡ್ ಲುಕ್ ಅಂದರೆ ಆ ಕಡೆ ಸೈಡ್ ಲುಕ್ ನೋಡಿದ್ರೆ ಈ ಕಡೆ ಡೋರ್ ಸೈಡ್ ಲುಕ್ನ ನೋಡಿದ್ರೆ ಡೋರ್ ಸೈಡು ಸೇಮ್ ಆ ಕಡೆ ಹೆಂಗಿತ್ತು ಈ ಕಡೆನೂ ಅದೇ ರೀತಿಯೇ ಇರುತ್ತೆ ಗೆಳೆಯರೆ. ಏನೂ ಚೇಂಜಸ್ ಇರೋದಿಲ್ಲ. ಕಾರಾರ ಸಾನಿ KSRTC ಸಿಂಬಲ್ಲು KSRTC ಕರ್ನಾಟಕ ಸಾರಿಗೆ ಅಂತ ಹಾಕಿ ಪ್ಲೇಟ್ ನಂಬರು ಆಮೇಲೆ ಮೇಲ್ಗಡೆ ಎಲ್ಲ 3 ನಾಮಗಳನ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಈ ರೀತಿ ಸೈಡ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಈ ಒಂದು ಲಿವರಿಲಿ ಅಂದರೆ ನಮ್ಮ ಒಂದು KSRTC BS3 ಬಸ್ ಮೋಡ್ನ ಫ್ರಂಟು ಬ್ಯಾಕು ಸೈಡೆಲ್ಲ ನೋಡಿದ್ವಿ. ಇನ್ನು ನೀವು ಕ್ಯಾಬಿನ್ನ ನೋಡ್ತಿದ್ದೀರಲ್ಲ, ಕ್ಯಾಬಿನ್ ನಿಮಗೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ಕ್ಯಾಬಿನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ. ಈ ರೀತಿ ನಮ್ಮ ಒಂದು ಬಸ್ನ ಕ್ಯಾಬಿನ್ ಇದೆ ಗೆಳೆಯರೆ ನೋಡ್ತಿರ್ಬೋದು. ಇದಾಗಿತ್ತು ಈ ನಮ್ಮ ಒಂದು ಬಸ್ನ ಕ್ಯಾಬಿನ್ನು. ಇನ್ನು ಈ ಒಂದು ಬಸ್ನ ಕ್ಯಾಬಿನಲ್ಲಿ ನೋಡಿದ್ರಲ್ಲ, ಇನ್ನು ಆ್ಯನಿಮೇಷನ್ ಕೀಸ್ನ ಬಗ್ಗೆ ಅಂತ ಹೇಳೋದಾದರೆ 1, 2, 3 ಅಂತ ಮೇಲ್ಗಡೆ ಇದೆಯಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ 1ನೇದನ್ನ ನೀವು ಕ್ಲಿಕ್ ಮಾಡಿದ್ರೆ ಗೆಳೆಯರೆ ನೋಡ್ತಿರ್ಬೋದು ಫ್ರಂಟಲ್ಲಿ ಇಂಜಿನ್ ಬೋನೆಟ್ ಏನಿದೆ ಇಂಜಿನ್ ಬೋನೆಟು ಓಪನ್ ಆಗುತ್ತೆ. 1ನೇದನ್ನ ಕ್ಲಿಕ್ ಮಾಡಿದ್ರೆ 1 ಅಂತ ಕಾಣಿಸ್ತಿಲ್ಲ. ಇನ್ನು 2 ಅಂತ ಕ್ಲಿಕ್ ಮಾಡಿದ್ರೆ 2ನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡ್ರೈವರ್ ಡೋರ್ ಓಪನ್ ಆಗುತ್ತೆ ಗೆಳೆಯರೆ. 2ನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನು ನೀವು 3ನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಿರ್ಬೋದು ವಿಂಡೋಸ್ ಅಂದರೆ ಕಿಟಕಿಗಳೆಲ್ಲ ಏನಿದೆ ಕಿಟಕಿಗಳು ಓಪನ್ ಆಗುತ್ತೆ ಗೆಳೆಯರೆ 3ನೇದ ಕ್ಲಿಕ್ ಮಾಡಿದ್ರೆ. ಇನ್ನು ಮಾಮೂಲಿ ನಿಮಗೆ ಡೋರ್ ಸಿಂಬಲ್ ಇರುತ್ತೆ ನೋಡ್ತಿರ್ಬೋದು. ಇನ್ನು ಮಾಮೂಲಿ ನೀವು 1, 2, 3 ಎಲ್ಲ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬರುತ್ತೆ. ಇನ್ನು ನೀವು ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಈ ರೀತಿ ಆ್ಯನಿಮೇಷನ್ ಕೀಸ್ ಎಲ್ಲನೂ ಕೊಟ್ಟಿದ್ದಾರೆ ಗೆಳೆಯರೆ. ಇನ್ನು ನೋಡಿದ್ರಲ್ಲ ಈ ನಮ್ಮ ಒಂದು ಬಸ್ನ ಫ್ರಂಟು ಬ್ಯಾಕು ಸೈಡ್ ಲುಕ್ಕು ಆಮೇಲೆ ಕ್ಯಾಬಿನ್ನು ಮತ್ತು ಆ್ಯನಿಮೇಷನ್ ಕೀಸು ಡೋರ್ ಎಲ್ಲನೂ ನೋಡಿದ್ರಲ್ಲ, ಡೋರ್ ಬಟನ್ಸ್ ಎಲ್ಲನೂ. ಇನ್ನು ಗೆಳೆಯರೆ ಎಲ್ಲ ನೋಡಿದ್ರಿ ಒಂದು ಬಸ್ನ ಸಂಪೂರ್ಣವಾಗಿ. ಇನ್ನು ಈ ಒಂದು ಬಸ್ನ ಯಾವ ರೀತಿಯಪ್ಪ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ಮೊದಲಿಗೆ ಗೆಳೆಯರೆ ನಿಮ್ಮ ಒಂದು ಫೋನ್ನ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡಿ ಆ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಬಸ್ ಸಿಮ್ಯುಲೇಟರ್ ಇಂಡಿಯಾ ಅನ್ನೋ ಗೇಮ್ನ
ಡೌನ್ಲೋಡ್ ಮಾಡಿಕೊಂಡು ಮತ್ತು ಅದರ ಜೊತೆಗೆ ಝೆಡ್ ಅಚೀವರ್ ಅನ್ನೋ ಒಂದು ಆ್ಯಪ್ ಬರುತ್ತೆ. ಆ 2 ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಬನ್ನಿ ಈಗ ಈ ಒಂದು ಬಸ್ ಮೋಡ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಈಗ ನೀವೇನು ನನ್ನ ವೀಡಿಯೋ ನೋಡ್ತಿದ್ದೀರಾ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ KSRTC BS3 ಫ್ರಂಟ್ ಡೋರ್ ಬಸ್ ಮೋಡ್ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಈಗ ನೀವೇನು ಮಾಡಬೇಕು ಅಂದರೆ ಇವರ ಒಂದು ಚಾನಲ್ನ ಹೆಸರನ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ಮೋರ್ ಅಂತ ಚಿಕ್ಕದಾಗಿದೆಯಲ್ಲ ಅದರ ಮೇಲ್ಗಡೆ ಕ್ಲಿಕ್ ಮಾಡಿ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಬಸ್ ಮೋಡ್ ಆ್ಯಂಡ್ ಟೆಂಪ್ಲೇಟ್ ಲಿಂಕ್ ಅಂತ ಐತಲ್ಲ ಅದರ ಮೇಲ್ಗಡೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿದ ನಂತರ ಗೆಳೆಯರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ನೀವು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಈ ರೀತಿ ಬರುತ್ತೆ. ಒಂದು 6 ಸೆಕೆಂಡ್ ಇಲ್ಲಿ ವೆಯ್ಟ್ ಮಾಡಬೇಕು. 6 ಸೆಕೆಂಡ್ ನೀವು ವೆಯ್ಟ್ ಮಾಡಿದ ನಂತರ ಕ್ರಿಯೇಟ್ ಡೌನ್ಲೋಡ್ ಅಂತ ಐತಲ್ಲ ಅದ್ರ ಮೇಲ್ಗಡೆ ಒಂದ್ಸಲ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಮತ್ತೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಈ ರೀತಿ ಬರುತ್ತೆ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಐತಲ್ಲ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಮತ್ತೆ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಇದೇ ರೀತಿ ನೀವು 3 ಸಲ ಡೌನ್ಲೋಡು ಬ್ಯಾಕ್ ಬಟನ್ ಈ ರೀತಿ ಮಾಡಿದ್ರೆ 3 ಸಲ ಮಾಡಬೇಕು ಗೆಳೆಯರೆ. ಆಗ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಬಸ್ ಮೋಡು ಡೌನ್ಲೋಡ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಗೆಳೆಯರೆ 8.9 MB ಏನಿದೆ ಅಷ್ಟೇ. ಈ ರೀತಿ ನಮ್ಮ ಒಂದು ಬಸ್ ಮೋಡು ಡೌನ್ಲೋಡ್ ಆಗಿರುತ್ತೆ ಗೆಳೆಯರೆ. ಇನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಂದರೆ ನನ್ನ ವಿಡಿಯೋ ಏನು ನೋಡ್ತೀರಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಶ್ರೀ ಬೀರೇಶ್ವರ ಕೃಪೆ ಎಕ್ಸ್ಪ್ರೆಸ್ ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋನ ನೀವು ನೋಡ್ತಿರ್ಬೋದು. ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಬಸ್ ಲಿವರಿಯ ಡೌನ್ಲೋಡ್ ಲಿಂಕ್ ಇರುತ್ತೆ ಗೆಳೆಯರೆ. ಯಾವುದೇ ರೀತಿ ಪಾಸ್ವರ್ಡ್ ಇರೋದಿಲ್ಲ. ಈಗ ಇವರ ಒಂದು ಚಾನಲ್ ಹೆಸರಿನ ಮೇಲೆ ಅದರ ಟೈಟಲ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಆಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಆಮೇಲೆ ಮೋರ್ ಅಂತ ಇದ್ದರೆ ಮೋರ್ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಮೋರ್ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಲಿವರಿ ಲಿಂಕ್ ಅಂತ ಕೊಟ್ಟಿದ್ದಾರಲ್ಲ ಲಿವರಿ ಲಿಂಕ್ ಅನ್ನೋದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಆಮೇಲೆ ಈ ರೀತಿ ನಮ್ಮ ಒಂದು ಗೇಮು ಇಲ್ಲಾಂದರೆ ಪೇಜು ಡೌನ್ಲೋಡ್ ಲಿಂಕ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ 6 ಸೆಕೆಂಡ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. 6 ಸೆಕೆಂಡು ನೀವು ವೆಯ್ಟ್ ಮಾಡಿದ ನಂತರ ಈ ರೀತಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ನೋಡ್ತಿರ್ಬೋದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬಂದಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಅದೇ ರೀತಿ 2ರಿಂದ 3 ಸಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗುತ್ತೆ. ಇನ್ನು ನಾನು ನಿಮಗೆ ಆಗಲೇ ಹೇಳ್ದಂಗೆ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ. ಆಮೇಲೆ ಅದರ ಜೊತೆಗೆ ಅದ್ರ ಜೊತೆಗೆ ZH ಒಂದು ಆ್ಯಪ್ ಬೇಕು. 2 ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಡೌನ್ಲೋಡ್ ಮಾಡ್ಕೊಂಡ ನಂತರ ಮೊದಲಿಗೆ ನೀವು ಝೆಡ್ ಅಚೀವರ್ ಒಂದು ಆ್ಯಪ್ ಕಾಣಿಸ್ತಿದೆಯಲ್ಲ ಹಸಿರು ಕಲರ್ದು ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಡೌನ್ಲೋಡ್ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಇದ್ದರೆ ಅದರ ಮೇಲ್ಗಡೆ ಕ್ಲಿಕ್ ಮಾಡಿ ಸ್ವಲ್ಪ ಮೇಲ್ಗಡೆಗೆ ನೀವು ಸ್ಕ್ರೋಲ್ ಮಾಡಬೇಕಾಗುತ್ತೆ. ಇಲ್ಲಿ ಅಂದರೆ ಮೇಲ್ಗಡೆಗೆ ನೀವು ಎತ್ತಬೇಕಾಗುತ್ತೆ. ಈ ರೀತಿ ನೀವು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊತಾ ಹೋದರೆ ಇಲ್ಲಿ KSRTC BS3.zip ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಒಂದ್ಸಲ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ 2ನೇ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ವೈಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಫುಲ್ ಕೆಳಗಡೆ ಬಂದರೆ ಈ ರೀತಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ KSRTC BS3 ಅಂತ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ KSRTC ಬಸ್ಸಿಡ್ ಮೋಡ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ 3 ಸೆಕೆಂಡ್ ಒತ್ತಿಟ್ಕೊಂಡು ಇಲ್ಲಿ ಕತ್ರಿ ಸಿಂಬಲ್ ಕಾಣಿಸ್ತಿದೆಯಲ್ಲ ಕಟ್ ಅಂತ ಅದರ ಮೇಲ್ಗಡೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನಿಮಗೆ KSRTC BS3 ಅಂತ ಇದೆಯಲ್ಲ ಮೇಲ್ಗಡೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ನೋಡ್ತಿರ್ಬೋದು. ಡಿವೈಸ್ ಸ್ಟೋರೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ BUSIN ಅದ್ರ ಮೇಲೆ ಕ್ಲಿಕ್ ಮಾಡಿ MODS MODS ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಟ್ಟೊಂದು ಚಿತ್ರ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿದ್ರೆ ಮುಗೀತು. ಈ ನಮ್ಮ ಒಂದು ಬಸ್ ಮೋಡು ನಮ್ಮ ಒಂದು ಗೇಮ್ಗೆ ಆ್ಯಡ್ ಆಗಿರುತ್ತೆ. 90% ವರ್ಕ್ ಇಲ್ಲಿಗೆ ಮುಗಿಯುತ್ತೆ ಗೆಳೆಯರೆ. ಇನ್ನು ನೀವು ನಮ್ಮ ಒಂದು ಗೇಮ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಗೆಳೆಯರೆ. ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ ಏನಿದೆ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಇವಾಗ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಡೌನ್ಲೋಡ್ ಮಾಡ್ಕೊಂಡಿರೋರು ಓಪನ್ ಮಾಡಿ, ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನೋರು ಇವಾಗ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಇನ್ನು ನಮ್ಮ ಒಂದು ಗೇಮು ಓಪನ್ ಆಗೋದಕ್ಕೂ ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ನ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನಮ್ಮ ಒಂದು ಗೇಮ್ ರೀತಿ ಓಪನ್ ಆಗ್ತಿದೆ. ನಾನು ಕರ್ನಾಟಕ ಟ್ರಾಫಿಕ್ ಮೋಡ್ನ ಹಾಕ್ಕೊಂಡಿದ್ದೀನಿ. ನೀವು ಯಾವುದು ಬಸ್ ಮೋಡ್ ಹಾಕ್ಕೊಂಡಿಲ್ಲ ಅಂದರೆ ಈ ರೀತಿ ಒಂದು ಗೇಮ್ ಅವ್ರಿಗೆ ಕೊಟ್ಟಿರುವಂಥ ಒಂದು ಬಸ್ ಬಂದಿರುತ್ತೆ. ಈಗ ನಮ್ಮ ಒಂದು ಬಸ್ನ ನಾವು ಯಾವ ರೀತಿಯಪ್ಪ ಆ್ಯಡ್ ಮಾಡ್ಕೊಳ್ಳೋದು ಗೇಮ್ನಲ್ಲಿ ಅಂತಂದರೆ ಗೆಳೆಯರ ಸಿಂಪಲ್ಲಾಗಿ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಗೆಳೆಯರ. ಇಲ್ಲಿ ನೀವು ನಿಮಗೆ ಈ ಕಡೆ ಗ್ಯಾರೇಜ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯರೋ ಮಾರ್ಕ್ ಕಾಣಿಸ್ತಿದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಈ ರೀತಿ ಸ್ವಲ್ಪ ವೆಯ್ಟ್ ಮಾಡಿ. ಒಂದೇ ಒಂದು ಸಲ ಕ್ಲಿಕ್ ಮಾಡಿಬಿಟ್ಟು ಆ್ಯರೋ ಮಾರ್ಕ್ ಮೇಲೆ ಯಾವುದಾದ್ರೂ ಆ್ಯರೋ ಮಾರ್ಕ್ನ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಬಸ್ ಮೋಡ್ ಬಂದಿರುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಯೂಸ್ ಅಂತ ಐತೆ ನೋಡಿ ಹಸಿರು ಕಲರಲ್ಲಿ ಯೂಸ್ ಅನ್ನೋದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ.
ಆಮೇಲೆ ಎಸ್ ಅಂತ ಸೆಲೆಕ್ಷನ್ ಮಾಡಿಕೊಂಡ್ರೆ ಮುಗೀತು, ನಮ್ಮ ಒಂದು ಬಸ್ ಮೋಡ್ ಬಂದಿರುತ್ತೆ. ಈ ಒಂದು ಬಸ್ಗೆ ನಮ್ಮ ಒಂದು ಲಿವರಿ ಅಂದರೆ ಪೇಂಟ್ನ ಯಾವ ರೀತಿ ಹಾಕೊಳ್ಳೋದು KSRTC ಬಸ್ನ ಪೇಂಟು ಅಂದರೆ ಇಲ್ಲಿ ನಿಮಗೆ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆ ನೋಡಿ ಮೇಲ್ಗಡೆ 3ನೇದು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಬ್ರೌಸ್ ಲಿವರಿ ಅಂತ ಇದೆಯಲ್ಲ, ಬ್ರೌಸ್ ಲಿವರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಫಸ್ಟಿಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು, ಈ ರೀತಿ ಬರುತ್ತೆ. ಆಮೇಲೆ ನಿಮಗೆ ಇಲ್ಲಿ ಹಸಿರು ಕಲರ್ ಕಾಣಿಸ್ತಿದೆ ಅಪ್ಲೈ ಅಂತ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಯೂಸ್ ಮನಿ ಫ್ರೀ ನಮ್ಮ ಮಾಡಿಕೊಂಡ್ರೆ ಮುಗೀತು. ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮಲ್ಲಿ ಈ ಒಂದು ಬಸ್ಸು ಅಂದರೆ KSRTC BS3 ಬಸ್ ಮೋಡು ಬಂದು ಆ್ಯಡ್ ಆಗಿರುತ್ತೆ. ಇದಿಷ್ಟು ಆಗಿತ್ತುಗಳಾರ ಈ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಯಾರೆಲ್ಲ ಇಲ್ಲಿವರೆಗೂ ನೋಡಿದರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.